ನೀತಿ ನಿಜಾಯಿತಿ ಯಾರಿಗ್ ಬೇಕು ಗೆದ್ರೆ ಸಾಕು. ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ. ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಪ್ರೋಮೋ ರಿಲೀಸ್ ಆಗಿದೆ. ಕಿಚ್ಚ ಪ್ರೋಮೋದಲ್ಲೇ ಭವ್ಯಗೌಡ ಆಡಿದ ಮೋಸದಾಟಕ್ಕೆ ಒಗಿದು ಒಪ್ಪಾಕಿದಂತಿದೆ. ಇಷ್ಟಕ್ಕೂ ಭವ್ಯ ಮಾಡಿದ ಮಿಸ್ಟೇಕ್ ಆದರೂ ಏನು, ಮೋಸ ಆದರೂ ಏನು, BB ರೆಸಾರ್ಟ್ನಲ್ಲಿ ಯಾರಿಗೆ ಎಷ್ಟು ಸ್ಟಾರ್ ಬಂತು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ಯಾರು, ಗಂಟು ಮೂಟೆ ಕಟ್ಟೋದ್ಯಾರು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಮ್ಯಾಟ್ರ್ ಏನಂತ ನೋಡೋಣ. ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ. ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ. ಭವ್ಯಗೌಡ 3ನೇ ಬಾರಿಗೆ ಕ್ಯಾಪ್ಟನ್ ಆಗಿರೋದು ಮೋಸದಿಂದ. ಈ ಹುಡುಗಿ ಮೋಸದ ಆಟ ಆಡಿದಾಳೆ. ಈ ಬಗ್ಗೆ ಮನೆಯ ಒಳಗೂ ಹಾಗೂ ಟಿವಿ ನೋಡ್ತಿರುವ ಬಿಗ್ ಬಾಸ್ ಹುಚ್ಚ ವೀಕ್ಷಕರು ಉಗಿದು ಒಪ್ಪಾಕಿದ್ದಾರೆ. ಭವ್ಯಗೌಡ ಚೀಟಿಂಗ್ ಮಾಡಿದ್ದಾರೆ ಅಂತ ಮೋಕ್ಷಿತಾ ಪೈ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಆರೋಪಗಳ ಸುರಿಮಳೆ ಇದ್ರೂ ಕೂಡ ಇನ್ನೂ ಅದ್ಯಾವ ಮುಖ ಹೊತ್ಕೊಂಡು ಭವ್ಯ ಕ್ಯಾಪ್ಟನ್ ಆಗಿ ಮುಂದುವರಿತಾರೋ ಶಿವನೇ ಶಂಭುಲಿಂಗ. ಅದೇನೋ ಗಾದೆ ಇದೆಯಲ್ಲ, ಮೊಬೈಲ್ ಇಲ್ಲದೆ ಮೂಡ್ ಬರೋಕ್ಕಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಭವ್ಯಗೌಡ ನ್ಯಾಯವಾಗಿ ಆಟ ಆಡಿದ್ರೆ ಯಾರಿಂಗೆ ಆರೋಪ ಮಾಡ್ತಾರೆ ಹೇಳಿ? ಮೋಕ್ಷಿತಾ ಪೈ ಹಾಗೂ ರಜತ್ ನೇರವಾಗಿ ಆರೋಪ ಮಾಡಿದ್ದಾರೆ, ಮೋಸದಿಂದ ಆಟ ಆಡಿದ್ಯಾ ಅಂತ. ಭವ್ಯಗೌಡ ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಕ್ಯಾಪ್ಟನ್ಸಿಯನ್ನೇ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾಳೆ. ಇದೀಗ ಎಲ್ಲರ ಕಣ್ಣು ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ ಮಾಡುವ ತೀರ್ಪಿನ ಮೇಲೆ ನಿಂತಿದೆ. ಅದಾಗಲೇ ಪ್ರೋಮೋದಲ್ಲಿ ಸುದೀಪ್ ಹೇಳಿದ್ದಾರೆ, ನೀತಿ ನಿಜಾಯಿತಿ ಯಾರಿಗ್ ಬೇಕು, ನಾನು ಗೆದ್ರೆ ಸಾಕು ಅನ್ನೋರಿಗೆ. ಮೋಸದಿಂದ ಗೆದ್ದೋರಿಗೆ ಖುಷಿ ಕೊಡುತ್ತೆ, ಆದರೆ ಕೊನೆಗೆ ಮಾಡಿದ ಕೆಲಸ ಕರ್ಮ ಬಂದು ಹಿಡಿದುಕೊಳ್ಳುತ್ತೆ ಎಂದು ಹಿಂಟ್ ಕೊಟ್ಟಿದ್ದಾರೆ ಕಿಚ್ಚ. ಅಂದರೆ ಏನು ಮೋಸ ಆಟದಿಂದ ಭವ್ಯಗೌಡ ಕ್ಯಾಪ್ಟನ್ಸಿ ಪಟ್ಟಕ್ಕಿರಿದ್ರಲ್ಲ, ಅದಕ್ಕೆ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡಂತೆ ಇದೆ. ನೀತಿ ನಿಜಾಯಿತಿ ಯಾರಿಗ್ ಬೇಕು ಗೆದ್ರೆ ಸಾಕು ಅಂತ ಆಡೋರು ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ. ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ. ಈ ವಾರ BB ರೆಸಾರ್ಟ್ ಎನ್ನುವಂತಹ ಟಾಸ್ಕ್ ನಲ್ಲಿ 2 ತಂಡಗಳಾಗಿ ರಚನೆಯಾಗಿತ್ತು. ಒಬ್ಬರು ಅತಿಥಿಗಳಾಗಿ ಬಂದ್ರೆ ಮತ್ತೊಂದು ತಂಡ ಸಿಬ್ಬಂದಿಗಳಾಗಿ ಬರ್ತಿದ್ರು. ಇದರಲ್ಲಿ ಮ್ಯಾನೇಜರ್ ಕ್ಯಾರೆಕ್ಟರ್ ಸಖತ್ ಮಜಾ ಕೊಡ್ತು. ಅಂದ್ರೆ ತುಂಬಾ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದ್ರು. ಮಂಜು ಪಾತ್ರ ಕೂಡ ಹೈಲೈಟ್ ಆಯ್ತು ಅಂತಾನೆ ಹೇಳ್ಬೋದು. ರಜತ್ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿ ಹೈಲೈಟ್ ಆಯ್ತು. ರಜತ್ ಕೂಡ ಚೆನ್ನಾಗಿ ಆಟ ಆಡಿದ್ರು. ಮತ್ತು ಫ್ರಸ್ಟ್ರೇಷನ್ ಅಂತ ಹೇಳಿ ಸಖತ್ ಪ್ರೋಮೋದಲ್ಲೇ ಪಾಪ್ಯುಲರ್ ಆದಂತ ಮಿಂಚಿದಂತ ಧನ್ರಾಜ್ ಅವರು ಕೂಡ ಒಳ್ಳೆ ಪರ್ಫಾರ್ಮ್ ನೀಡಿದ್ರು. ಈ ವಾರ ಕಳಪೆ ಪಟ್ಟ ತಗೊಂಡಿದ್ದು ಮಾತ್ರ ಹನುಮಂತು ಸ್ವಲ್ಪ ಬೇಸರ ಇದೆ ಎಲ್ರಿಗೂ ಕೂಡ ಪರ್ಸನಲಿ. ಉತ್ತಮ ಅಂದ್ರೆ ಕಿಚ್ಚನ ಚಪ್ಪಾಳಿ ಯಾರಿಗೆ ಈ ವಾರದಲ್ಲಿ ಅಂತ ನೋಡೋದಾದ್ರೆ ಮಂಜುಗೆ ಅಥವಾ ಧನ್ರಾಜ್ಗೆ ಸಿಗುವ ಸಾಧ್ಯತೆ ಇದೆ. ಹೆಚ್ಚು ಸ್ಟಾರ್ಸ್ ಧನ್ರಾಜ್ ಅವರೇ ಪಡೆದುಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಜೊತೆಯಲ್ಲಿ ಮಂಜು ಕೂಡ ಉತ್ತಮವಾದಂಥ ಆಟವನ್ನು ಆಡಿದ್ದಾರೆ, ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ಮಂಜು ಮಾಡಿದಂಥ ಒಂದು ಸಣ್ಣ ಮಿಸ್ಟೇಕ್ ಏನಂದರೆ ಗ್ಲಾಸನ್ನು ಹೊಡೆದಿದ್ದು, ಅಂದರೆ ಪ್ರಾಪರ್ಟಿನ ಹಾಳು ಮಾಡಿದ್ದು. ಹಾಗಾಗಿ ಕಿಚ್ಚನ ಚಪ್ಪಾಳೆ ಧನ್ರಾಜ್ಗೆ ಹೋಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. 4 ಸ್ಟಾರ್ಸ್ ಕೊಡ್ತಾ ಇದ್ದೇನೆ. ಊಟ ಸಾಲಿಲ್ಲ ನಮ್ಗೆ, ಯಾರಿಗೂ ಯಾವ ಕೆಲಸ ಮಾಡಿಲ್ಲ. ಮತ್ತೆ ಮೋಸದ ಮ್ಯಾಟ್ರಿಗೆ ಬರೋದಾದ್ರೆ ಇಲ್ಲಿ BB ರೆಸಾರ್ಟ್ ಟಾಸ್ಕ್ ನಲ್ಲೂ ಭವ್ಯಗೌಡ ಸ್ಟಾರ್ ನೀಡುವಾಗಲೂ ತಮ್ಮ ಮೋಸದಾಟವನ್ನ ಪ್ರದರ್ಶನ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರಗೆ 4 ಸ್ಟಾರ್ಸ್ ಅನ್ನ ನೀಡಿದ್ದಾರೆ, ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧನ್ರಾಜ್ ಇದನ್ನೇ ಹೇಳ್ತಿರೋದು ಅಂತ ಅನ್ಸುತ್ತೆ. ಪ್ರೋಮೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಾವು ಸ್ಟಾರ್ಸ್ ಕೊಡಬೇಕಾದ್ರೆ ಅವರ ಆಕ್ಟಿವಿಟೀಸ್ ಅನ್ನ ಸರಿಯಾಗಿ ಜಡ್ಜ್ ಮಾಡ್ತಿಲ್ಲ ಅಂತ ಅಸಹಾಯಕರಾಗಿ ಓಪನ್ ಆಗಿ ಧನ್ರಾಜ್ ಹೇಳ್ಕೊಂಡಂತೆ ಇದೆ. ನಾವು ಸ್ಟಾರ್ ಕೊಡ್ಬೇಕಾದ್ರೆ ಅವರ ಆಕ್ಟಿವಿಟೀಸ್ ಸರಿಯಾಗಿ ಜಡ್ಜ್ ಮಾಡಿಲ್ವ. ಪ್ರೋಮೋದಲ್ಲೂ ಇದನ್ನ ತೋರಿಸಿದ್ದಾರೆ. ಮೋಸದಾಟವನ್ನ ತೋರಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಗಾಗಿ ಜಾರುವ ಟ್ರ್ಯಾಕ್ ನಲ್ಲಿ ಹಲವು ಹಗ್ಗಗಳ ನಡುವೆ ಚೆಂಡುಗಳನ್ನು ನೇತು ಹಾಕಲಾಗಿತ್ತು. ಒಂದೊಂದು ಹಗ್ಗಕ್ಕೆ ಒಂದೊಂದು ಸಂಖ್ಯೆ ನೀಡಲಾಗಿತ್ತು. ಟಾಸ್ಕ್ ಆರಂಭವಾದಾಗ ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸುತ್ತಾರೆ. ಆಗ ಆರಂಭಿಕ ಸ್ಥಾನದಲ್ಲಿ ನಿಂತಿರುವ 5 ಅಭ್ಯರ್ಥಿಗಳು ಟ್ರ್ಯಾಕ್ನಲ್ಲಿ ಸಾಗಿ ಆ ಸಂಖ್ಯೆಯ ಹಗ್ಗದಲ್ಲಿ ಇರುವ ಚೆಂಡನ್ನು ಪಡೆದುಕೊಂಡು ಅಂತಿಮ ಸ್ಥಾನದಿಂದ ಹೊರಗೆ ಬರಬೇಕಿತ್ತು. ನಂತರ ತಾವು ತಂದ ಚೆಂಡನ್ನು ತಮಗೆ ಮೀಸಲಿರುವ ಬುಟ್ಟಿಯೊಳಗೆ ಎಸೆಯಬೇಕು. ಯಶಸ್ವಿಯಾಗಿ ಒಂದು ಚೆಂಡು ಬ್ಯಾಸ್ಕೆಟ್ಗೆ ಎಸೆಯುವ ಮೊದಲು 4 ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ಹೋಗ್ತಾರೆ. ಪ್ರತಿ ಸುತ್ತಿನಲ್ಲೂ ಕೊನೆಯಲ್ಲಿ ಉಳಿಯುವ ಒಬ್ಬೊಬ್ಬ ಅಭ್ಯರ್ಥಿ ಔಟ್ ಆಗಲಿದ್ದು, ಅಂತಿಮ ಸುತ್ತಿನಲ್ಲಿ ಗೆಲ್ಲುವವರು ಕ್ಯಾಪ್ಟನ್ ಪಟ್ಟಕ್ಕೆ ಏರಿದಂತೆ. ಇಲ್ಲೂ ಕೂಡ ಭವ್ಯ ಮೋಸದಾಟ ಆಡಿ ಕ್ಯಾಪ್ಟನ್ಸಿ ಪಟ್ಟಕ್ಕೆ ಏರಿದ್ರು ಎನ್ನುವ ಆರೋಪ ಇದೆ. ಬುಟ್ಟಿಯಲ್ಲಿ ಚೆಂಡಾಕಿ ಔಟ್ ಆಗುವುದರಿಂದ ಎಸ್ಕೇಪ್ ಆದ್ರು ಭವ್ಯಗೌಡ, ಅದು ಮೋಸದಿಂದ. ನಂತರ ಕ್ಯಾಪ್ಟನ್ಸಿ ಸ್ಥಾನವನ್ನ ಅಲಂಕರಿಸಿದ್ರು. ಇದು ಮೋಸ ಅಲ್ಲದೆ ಮತ್ತಿನ್ನೇನು. ಇದೇ ಕಾರಣಕ್ಕೆ ಭವ್ಯಗೌಡ ಅವರಿಗೆ ಇವತ್ತು ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ. ಈಗಾಗಲೇ ರಜತ್ ಮತ್ತೆ ಮೋಕ್ಷಿತಾ ಇಬ್ಬರು ಕೂಡ ಹೇಳಿದ್ದಾರೆ.
ಹಾಗೊಮ್ಮೆ ಆರೋಪ ಸಾಬೀತಾದರೆ ನಾನು ಕ್ಯಾಪ್ಟನ್ಸಿಯಿಂದ ಕ್ವಿಟ್ ಮಾಡ್ತೀನಿ ಅಂತ ಕೂಡ ಭವ್ಯಗೌಡ ಒಪ್ಕೊಂಡಿದ್ದಾರೆ. ಏನಾಗುತ್ತೆ ಇವತ್ತಿನ ಕಿಚ್ಚನ ಪಂಚಾಯಿತಿಲಿ ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಧನ್ಯವಾದಗಳು. ನೀತಿ ನಿಜಾಯಿತಿ ಯಾರಿಗ್ ಬೇಕು ಗೆದ್ರೆ ಸಾಕು ಅಂತ ಆಡೋರು ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ.